ನಮಸ್ಕಾರ. ಎಸ್ ದಿವಾಕರ್ ಅವರ ಕಥೆ ಗತ. ಓದುತ್ತಿರುವವರು ಸ್ಪರ್ಶಾ ಆರ್ಕೆ. ರಾಜಣ್ಣನಿಗೆ ಆ ಆಫೀಸು ಹಠಾತ್ತಾಗಿ ನೀರಸವಾದ, ಹಗೆಯನ್ನು ಚೆಲ್ಲುವ, ಅನರ್ಥದಿಂದ ಉಬ್ಬಿಕೊಂಡ ಅಪರಿಚಿತ ಜಾಗವಾಗಿ ತೋರಿತು. ಕುರ್ಚಿ, ಕಡತಗಳ ಜೊತೆ ಟೆಲಿಫೋನ್ ಇದ್ದ ಟೇಬಲ್ಲು, 10 ಫೈಲುಗಳಿದ್ದ ಕಬ್ಬಿಣದ ಅಲಮಾರು, ಗಾಂಧಿ, ನೆಹರು, ರಾಘವೇಂದ್ರ ಸ್ವಾಮಿ ಪಟಗಳಿದ್ದ ಗೋಡೆ, ಟೇಬಲ್ಲಿನ ಬಲಗಡೆಗೆ ಬರುತ್ತಿದ್ದವರು ಆಸೀನರಾಗಲೆಂದು ಹಾಕಿದ್ದ ಹಸಿರು ಬಣ್ಣದ ಸೋಫಾ, ಎಲ್ಲವನ್ನೂ ಗಮನಿಸಿದ್ದೇ ಅವನಿಗೆ ಹೊಟ್ಟೆ ತೊಳಸಿದಂತಾಯಿತು. 16 ವರ್ಷ ಕೆಲಸ ಮಾಡಿದ್ದ ಅವನದೇ ಆಫೀಸಿನಲ್ಲಿ ಇದ್ದಕ್ಕಿದ್ದಂತೆ ಎಲ್ಲವನ್ನೂ ಕಳೆದುಕೊಂಡವನಂತೆ ಕುರ್ಚಿಯಲ್ಲಿ ಕುಸಿದು ಕುಳಿತ. 1-2 ನಿಮಿಷವಾಗಿದ್ದೇ ಇಡೀ ಕೊಠಡಿ ಉಸಿರುಗಟ್ಟಿಸುತ್ತಿದೆ ಎನ್ನಿಸಿ ಒಂದಿಷ್ಟು ಗಾಳಿ ಬೇಕೆಂದು ಹೊರಗೆ ಹೊರಟುಬಿಟ್ಟ. ಎಲ್ಲರೂ ನಿವೃತ್ತರಾಗಬೇಕಾದ್ದು ನಿಜವಾದರೂ ಅಂದು ಆಫೀಸಿನಲ್ಲಿ ಬೀಳ್ಕೊಡಿಗೆ ಸಮಾರಂಭವಾದಾಗ ಅವನಿಗೆ ಇಷ್ಟು ಬೇಗನೆ ಎಂದು ಆಘಾತ. 60 ವರ್ಷಕ್ಕೆ ನಿವೃತ್ತಿ ಎಂದರೆ? ನಿಷ್ಠಾವಂತ ನೌಕರನಾದ ತಾನು ಸರ್ಕಾರದ ಕೆಲಸ ತಡವಾಗಬಾರದೆಂದು ಭಾನುವಾರಗಳಂದಷ್ಟೇ ಅಲ್ಲ, ರಜಾದಿನಗಳಂದು ಮೈಮುರಿದು ದುಡಿದಿದ್ದ ತಾನು ಹೀಗೆ ಇದ್ದಕ್ಕಿದ್ದಂತೆ ಕೆಲಸ ಕಳೆದುಕೊಳ್ಳುವುದೆಂದರೆ? ಆ ಕ್ಷಣ ಅವನಿಗೆ ವಿಪರೀತ ಸಿಟ್ಟು ಬಂತು. 60 ವರ್ಷಕ್ಕೆ ಮನೆಗೆ ಕಳಿಸುವ ಈ ಕಾನೂನನ್ನು ಯಾವ ಬೋಳಿ ಮಗ ಮಾಡಿದ್ನೋ ಎಂದು ಅವಡುಗಚ್ಚಿದ. ಕಾರ್ಪೊರೇಷನ್ ಆಫೀಸಿನಲ್ಲಿ ಡೆಪ್ಯೂಟಿ ಇಂಜಿನಿಯರ್ ಆಗಿದ್ದ ರಾಜಣ್ಣ ನಿವೇಶನಗಳ ಪರೀಕ್ಷೆಯಲ್ಲಿ ಮನೆ, ಅಂಗಡಿ ಮುಂಗಟ್ಟು, ಆಫೀಸು ಇತ್ಯಾದಿ ಕಟ್ಟುವುದಕ್ಕೆ ಸಂಬಂಧಿಸಿದ ಪ್ಲಾನುಗಳಲ್ಲಿ ಕಟ್ಟಿದ ಮೇಲೆ ನಕ್ಷೆಯ ಪ್ರಕಾರ ಕಟ್ಟಲಾಗಿದೆಯೇ ಎಂದು ತಪಾಸಣೆ ಮಾಡುವುದರಲ್ಲಿ, ವಿದ್ಯುತ್, ನೀರು ಮೊದಲಾದವುಗಳ ಮಂಜೂರಾತಿಗಾಗಿ ದಾಖಲೆ ಪತ್ರಗಳನ್ನು ಪರಿಶೀಲಿಸುವುದರಲ್ಲಿ ಸದಾ ಮುಳುಗಿ ಹೋಗಿರುತ್ತಿದ್ದವನು. 6 ಮನೆಗಳು, ಸಕಲೇಶಪುರದಲ್ಲಿ 18 ಎಕರೆಯ ಫಾರಂ, ಬೇನಾಮಿ ಅಕೌಂಟುಗಳು, ಹೆಂಡತಿ ಸುಜಾತಳ ಮೈಮುಚ್ಚುವಷ್ಟು ಚಿನ್ನ, ಮುತ್ತು, ವಜ್ರ, ಹವಳ, ನಗ ನಾಣ್ಯಗಳು, 13 ಬ್ಯಾಂಕುಗಳ ಲಾಕರುಗಳಲ್ಲಿ ಇರುವ ನಗದು, ಇವನ್ನೆಲ್ಲ ನೆನಪಿಸಿಕೊಳ್ಳುವಾಗಲೆಲ್ಲ ಅವನಿಗೆ ಯಾರಿಗಾದರೂ ಕೇಳಿಸಿಬಿಟ್ಟೀತೆಂದು ಭಯವಾಗುತ್ತಿತ್ತು. ಅವನ ಬೇಕು ಬೇಡಗಳನ್ನು ಎಂದೂ ಕಡೆಗಣಿಸದ ಹೆಂಡತಿ ಸುಜಾತ, ಮದುವೆಯಾಗಿ ಗಂಡ ಮತ್ತು ಒಂದು ಮುದ್ದು ಮಗುವಿನೊಡನೆ ದೆಹಲಿಯಲ್ಲಿರುವ ಮಗಳು ಜ್ಯೋತಿ. ಅವಳು ಓಡಿಸುತ್ತಿದ್ದ ಕಾರು ಈಗಲೂ ಮನೆಯ ಗರಾಜಿನಲ್ಲಿ ತುಕ್ಕು ಹಿಡಿಯುತ್ತಿದೆ. ಡಾಲರ್ಸ್ ಕಾಲನಿಯಲ್ಲಿ ಅವಳಿಗೊಂದು ಬಂಗಲೆ ಕಟ್ಟಿಸಿಕೊಟ್ಟಾಗಿದೆ. ಮಗ ತೇಜಸ್ವಿ ಅಮೆರಿಕದಲ್ಲಿ ಓದುತ್ತಿದ್ದಾನೆ. ಮೊಮ್ಮಕ್ಕಳು ಕೂತು ತಿನ್ನುವುದಕ್ಕೆ ಏನೇನು ಬೇಕೋ ಅದೆಲ್ಲವೂ. ಅವನಿಗೆ ಈಗ ನಿರಾಸೆಗಿಂತ ಹೆಚ್ಚಾಗಿ ಇನ್ನು ಮುಂದೆ ಹೇಗೆ ಕಾಲ ಕಳೆಯುವುದೆಂಬುದೇ ಒಂದು ಬಗೆಹರಿಯದ ಸಮಸ್ಯೆ. ದಿನದಿನವೂ ಅದೇ ಹೊತ್ತಿಗೆ ಹೋಗಿ ಅದೇ ಹೊತ್ತಿಗೆ ಹಿಂತಿರುಗುವ, ಸಹೋದ್ಯೋಗಿಗಳ ಜೊತೆ ಪ್ರಮೋಷನ್, ಮೇಲಧಿಕಾರಿಯ ಮೂಡು, ರಾಜಕೀಯ ವಿದ್ಯಮಾನ, ಅಂದಂದಿನ ಸುದ್ದಿ, ಹೀಗೆ ಅವೇ ವಿಷಯಗಳನ್ನು ಮಾತಾಡುವ, ಮಧ್ಯೆ ಮಧ್ಯೆ ಕ್ಯಾಂಟೀನಿಗೆ ದೋಸ್ತಿಗಳ ಜೊತೆ ಹೋಗಿ ಟೀ ಕುಡಿಯುವ, ಕೈ ಬಿಸಿ ಮಾಡುವವರು ಬಂದರೆ ಅವರದೇ ಕಾರಿನಲ್ಲಿ ಅವರು ಕರೆದೊಯ್ಯುವ ಹೋಟೆಲಿಗೋ, ಕ್ಲಬ್ಬಿಗೋ, ರೆಸಾರ್ಟಿಗೋ ಹೋಗಿ ವ್ಯವಹಾರ ಕುದುರಿಸುವ ನಿತ್ಯ ರೂಢಿಯಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ರಾಜಣ್ಣನಿಗೆ ಹೆಚ್ಚು ಕಡಿಮೆ ಪ್ರಜ್ಞೆ ತಪ್ಪಿದಂತಾಯಿತು. ಕಣ್ಣಲ್ಲಿ ನೀರು ತುಂಬಿಕೊಂಡು ದಿಗ್ಭ್ರಮೆಯಿಂದ ಅಷ್ಟು ವರ್ಷ ತನ್ನನ್ನು ರಕ್ಷಿಸಿದ್ದ ಆ ಕಿಷ್ಕಿಂಧೆಯಂಥ ರೂಮನ್ನು ನೋಡಿದ. ಅದೇ ಹೊತ್ತಿಗೆ ಅವನ ಹಳೆಯ ಸಹೋದ್ಯೋಗಿಗಳು ಒಬ್ಬೊಬ್ಬರಾಗಿ ಒಳಗೆ ಬರತೊಡಗಿದರು. ಅವರೆಲ್ಲರ ಮುಖದಲ್ಲಿ ವಿಷಾದವೂ ಸೇರಿದಂತೆ ಬಗೆ ಬಗೆಯ ಭಾವನೆಗಳು. ಕೆಲವರು ಒಂದೇ ಒಂದು ಮಾತಿಲ್ಲದೆ ಗಟ್ಟಿಯಾಗಿ ಅವನ ಕೈಕುಲುಕಿದರು. 2-3 ಹೇಗಿದೆ ಈಗ ಬದುಕು ಎಂದು ಅಣಕಿಸುವಂತೆ ನೋಡಿದರು. ಹೆಡ್ ಕ್ಲರ್ಕ್ ಶಿವರಾಮಯ್ಯನ ಮುಖ ಸತ್ತವನೊಬ್ಬನ ಕುಟುಂಬಕ್ಕೆ ಸಂತಾಪ ಸಲ್ಲಿಸುವಂತೆ ಇತ್ತು. ಸೂಪರಿಂಟೆಂಟು ಲೀಲಾವತಮ್ಮ ಇವನನ್ನು ಓರೆಗಣ್ಣಲ್ಲಿ ನೋಡುತ್ತಲೇ ತಾನು ಹೊಸದಾಗಿ ಮಾಡಿಸಿಕೊಂಡ ಜುಮುಕಿಯನ್ನು ರೋಹಿಣಿಗೆ ತೋರಿಸುತ್ತಿದ್ದಳು. ನಿವೃತ್ತಿಯಾದ ನಂತರ
ಕೆಲವು ದಿನ ಅವನ ಮನಸ್ಸು ಎಲ್ಲವನ್ನೂ ಕಳೆದುಕೊಂಡಂತೆ ಎಷ್ಟು ಖಾಲಿ ಖಾಲಿಯಾಗಿತ್ತೆಂದರೆ ಅದನ್ನು ಸಹಿಸಿಕೊಳ್ಳುವುದೇ ಅಸಾಧ್ಯವಾಯಿತು. ನಿವೃತ್ತಿ ಎನ್ನುವುದು ಅವನ ಅರಿವಿಗೇ ಬರದಂತೆ ಉಂಟಾದ ಸ್ಥಿತಿ. ಆಫೀಸು, ಧೂಳು ತಿನ್ನುವ ದಫ್ತರಗಳು, ಕಗ್ಗಂಟಾಗಿದ್ದ ಫೈಲುಗಳು, ಹೀಗೆ ಯಾವುದೆಲ್ಲ ಅವನನ್ನು ಒಂದಿಷ್ಟೂ ಬಿಡುವಿಲ್ಲದಂತೆ ಸದಾ ಕೆಲಸದಲ್ಲಿ ತೊಡಗಿಸುತ್ತಿರುತ್ತಿದ್ದವೋ ಅವೆಲ್ಲವೂ ಈಗ ಹಠಾತ್ತಾಗಿ ಇಲ್ಲವಾಗಿದ್ದವು. ಅಲಮಾರಿನ 4 ಖಾನೆಗಳನ್ನು ತುಂಬಿಕೊಂಡಿರುವ ಫೈಲುಗಳು, ಆ ಫೈಲುಗಳಲ್ಲಿ ಅರ್ಜಿಗಳು, ಗುಂಡು ಸೂಚಿ ಚುಚ್ಚಿರುವ ವಿವಿಧ ದಾಖಲೆಗಳು, ಹೆಡ್ ಆಫೀಸಿಗೆ ಕಳಿಸುವುದಕ್ಕಾಗಿ ತಾನೇ ಬರೆದು ಸಹಿ ಮಾಡಿರುವ ಕಾಗದಗಳು, ಎಂಥೆಂಥದೋ ಆಫೀಸುಗಳಲ್ಲಿ ಸುತ್ತಾಡಿ ಯಾರ್ಯಾರದೋ ಕೈಗಳನ್ನು ದಾಟಿ ಬಂದ 10 ನಿಬಂಧನೆಗಳನ್ನು ಗೀಚಿಸಿಕೊಂಡ, ಕೆಲವು ಕಡೆ ಕೆಂಪು ಶಾಯಿಯ ಅಡಿಗೆರೆಗಳಿರುವ ಹಾಳೆಗಳ ದಫ್ತರಗಳು. ಇವುಗಳೇನಾದರೂ ಮಾತಾಡುವಂತಿದ್ದರೆ ಹೇಗಿರುತ್ತಿತ್ತು ಎಂದವನು ಹಿಂದೊಮ್ಮೆ ಯೋಚಿಸಿದ್ದುಂಟು. ಅವುಗಳಿಂದ ಎಂಥ ಅಹವಾಲುಗಳು ಹೊರಡಬಹುದು? ಆಫೀಸಿಗೆ ಸುತ್ತಿ ಸುತ್ತಿ ಬೆಂಡಾದವರ ಗೋಳು, ಹೆಂಗಸರ ನರಳಿಕೆ, ಜಗಳ, ಬಡಿದಾಟ, ಬೈಗುಳ, ಆರೋಪ ಪ್ರತ್ಯಾರೋಪ, ದೂಷಣೆಯ ಧಾಟಿ, ಸುಳ್ಳು ಪ್ರಮಾಣಪತ್ರಗಳು, ಮೇಲಧಿಕಾರಿಗಳ ಗರ್ಜನೆ. ಅಬ್ಬಬ್ಬಾ, ಅದನ್ನು ಕಲ್ಪಿಸಿಕೊಳ್ಳುವುದಕ್ಕಿಂತ ಸುಮ್ಮನಿರುವುದೇ ಒಳ್ಳೆಯದು. ನಿಜ ಹೇಳಬೇಕಂದ್ರೆ ಆ ದನಿಗಳೆಲ್ಲವೂ ಒಟ್ಟಿಗೆ ದನಿ ಕಳೆದುಕೊಂಡು ಅವನ ಟೇಬಲಿನ ಮೇಲೆ, ಡ್ರಾಯರುಗಳಲ್ಲಿ, ಅಲಮಾರಿನಲ್ಲಿ ಹಳದಿಯಾಗುತ್ತಿದ್ದ ದಾಖಲೆಗಳಂತೆ ತಟಸ್ಥವಾಗಿದ್ದವು. ಅವನು ಎದೆ ಭಾರವಾದಂತಾಗಿ ತನ್ನಷ್ಟಕ್ಕೆ ನಕ್ಕ. ಅದೇ ಸಮಯಕ್ಕೆ ಯಾರೋ ಕಪಾಳಕ್ಕೆ ಹೊಡೆದಂತಾಯಿತು. ನಿವೃತ್ತಿಯ ನಂತರದ ಮೊದಲ ಕೆಲವು ದಿನಗಳನ್ನು ನೆನೆಸಿಕೊಂಡರೆ ಇರುಸುಮುರುಸಾಗುತ್ತಿತ್ತು. ಯಾಕಾಗಿ ಬೆಳಗ್ಗೆ ಬೇಗ ಏಳಬೇಕು ಎಂದುಕೊಂಡು ತನ್ನ ಎಂದಿನ ರೂಢಿಗೆ ಬದಲಾಗಿ ಹಾಸಿಗೆಯಲ್ಲೇ ಬಿದ್ದಿರುತ್ತಿದ್ದ. 1-2 ಗಂಟೆ ಕಳೆದ ಮೇಲೆ ಹಾಗೆ ಬಿದ್ದಿರುವುದೂ ಆಗದೆ ಮೇಲೆದ್ದು ನಿಧಾನವಾಗಿ ಮುಖ ತೊಳೆದು ಸ್ನಾನ ಮಾಡಿ ತಿಂಡಿ ತಿಂದು ಎಂದಿನಂತೆಯೇ ಡ್ರೆಸ್ ಮಾಡಿಕೊಂಡು ಹೊರಗೆ ಹೆಜ್ಜೆ ಇಡುತ್ತಿದ್ದ. ಎಲ್ಲಿಗೆ ಹೋಗೋದು? ಸಣ್ಣ ಗಲ್ಲಿ, ಮುಖ್ಯ ರಸ್ತೆ, ಪಾರ್ಕು, ದೇವಸ್ಥಾನ, ಅಂಗಡಿ ಬೀದಿ, ಎಲ್ಲೆಲ್ಲಿ ಹೋದರೂ ಎಲ್ಲವೂ ನೀರಸವಾಗಿ ಆಕಳಿಸುತ್ತಿರುವಂತೆ ಕಾಣಿಸುತ್ತಿದ್ದವು. ಅಂಥ ಸಂದರ್ಭಗಳಲ್ಲಿ ಇದ್ದ ಬದ್ದ ಉತ್ಸಾಹವೂ ಸೋರಿಹೋದಂತೆ. ಒಂದು ದಿವಸ ದಾರಿ ತಪ್ಪಿದವನ ಹಾಗೆ ಲಾಲ್ಬಾಗಿಗೆ ಹೋದ. ಅಲ್ಲಿ ಮಣ್ಣಿನ ಲವಲೇಶವೂ ಇಲ್ಲದ ಹಸಿರು ಲಾನು, 4 ಕೂಡ ತಬ್ಬಲಾಗದಂಥ ದೊಡ್ಡ ದೊಡ್ಡ ಮರಗಳು, ತಲೆ ಎತ್ತಿಕೊಂಡು ನಗುತ್ತಿರುವ ಗುಲಾಬಿ, ಅಲ್ಲಲ್ಲಿ ತಾರಾಡುತ್ತಿರುವ ಬಣ್ಣ ಬಣ್ಣದ ಚಿಟ್ಟೆಗಳು, ಇವು ಯಾವುವೂ ಅವನಿಗೆ ಮುದ ತರಲಿಲ್ಲ. ಒಂದು ದಿನ ಮನಸ್ಸಿಲ್ಲದಿದ್ದರೂ ಕುತೂಹಲ ತಡೆಯಲಾಗದೆ ತನ್ನ ಹಳೆಯ ಆಫೀಸಿಗೆ ಹೋದ. ಅಲ್ಲಿ ತನ್ನ ಜಾಗಕ್ಕೆ ಬೇರೊಂದು ಆಫೀಸಿನಿಂದ ವರ್ಗ ಮಾಡಿಸಿಕೊಂಡು ಬಂದಿದ್ದ ಸುಮಾರು 30-35 ವ್ಯಕ್ತಿ ತನ್ನದೇ ಕುರ್ಚಿಯಲ್ಲಿ ಕೂತಿದ್ದನ್ನು ನೋಡಿ ಅವನ ರಕ್ತ ಕುದಿಯಿತು. ಯಾಕೆಂದರೆ ಅವನ ಜಾಗಕ್ಕೆ ಬಂದಿದ್ದವನಿಂದಾಗಿ ಆ ಆಫೀಸಿನ ಚಹರೆಯೇ ಬದಲಾದಂತಿತ್ತು. ರಾಜಣ್ಣ ನಿರಾಶೆಯಿಂದ ತನ್ನಲ್ಲೇ ಹೇಳಿಕೊಂಡ, ಹೆಂಡತಿ ಮಕ್ಕಳು ಇದ್ರೂ ತಾನೀಗ ಒಬ್ಬಂಟಿ. 100 ಮಂದಿ ಪರಿಚಯಸ್ಥರಿದ್ರೂ ಅವರಲ್ಲಿ ತನಗೆ ಹೇಳಿಕೊಳ್ಳುವಂಥ ಒಬ್ಬನೇ ಒಬ್ಬ ಸ್ನೇಹಿತನಿಲ್ಲ. ಕಳೆದ 35 ವರ್ಷಗಳಿಂದ ಮಾಡಿದ ಒಂದೇ ಕೆಲಸವನ್ನು ಬಿಟ್ಟರೆ ಬೇರೆ ಯಾವುದಾದರೂ ನೌಕರಿ ಹಿಡಿಯುವುದಕ್ಕೆ ಬೇಕಾದ ಯೋಗ್ಯತೆ ಇಲ್ಲ. ಹೊಸದೇ ಆದ ಜೀವನವನ್ನು ಪ್ರಾರಂಭಿಸೋಣ ಎಂದರೆ ಸಾಕಷ್ಟು ವಯಸ್ಸೂ ಆಗಿಬಿಟ್ಟಿದೆ. ರಾತ್ರಿ ಸಾಮಾನ್ಯವಾಗಿ ಬರುತ್ತಿದ್ದ ನಿದ್ದೆ ಬಹುಬೇಗ ಹೊರಟು ಹೋಯಿತು. ಮೈ ಹೇಳಿದಂತೆ ಕೇಳದಂತಾಯಿತು. ಹಸಿವು ಇಂಗಿ ಹೋಯಿತು. ಶಾಂತವಾಗಿರುತ್ತಿದ್ದ ರಾತ್ರಿ ಇದ್ದಕ್ಕಿದ್ದಂತೆ ದೀರ್ಘವಾಗಿ ಮನಸ್ಸಿನಲ್ಲಿ ವಿಚಿತ್ರ ವಿಚಾರಗಳನ್ನು ಹುಟ್ಟಿಸುವ ಮೂಲಕ ಅವನನ್ನು ಕಂಗೆಡಿಸಿತು. ಒಂದು ದಿನ ಕ್ಲಬ್ಬಿನಲ್ಲಿ ತನ್ನಂಥ ಸ್ನೇಹಿತರ ಜೊತೆ ಕುಡಿಯುತ್ತಾ ಇಸ್ಪೀಟ್ ಆಡುತ್ತಿರುವಾಗ ಹೊಳೆದ ವಿಚಾರದಿಂದ ಅವನ ಮೈ ಪುಲಕಗೊಂಡಿತು. ಅವತ್ತು ಮನೆಗೆ ಹೋಗುವ ಹೊತ್ತಿಗೆ ಆ ವಿಚಾರಕ್ಕೆ ರೆಕ್ಕೆ ಪುಕ್ಕ ಮೂಡಿ ಅದೆಷ್ಟು ಸಂತೋಷವಾಯಿತೆಂದರೆ ಅವತ್ತು ರಾತ್ರಿ ಎಷ್ಟೋ ದಿನಗಳಿಂದ ಹಸಿದಿರುವವನಂತೆ ಗಡದ್ದಾಗಿ ಊಟ ಮಾಡಿದ. ಸುಜಾತ
ಕಡೆಗೂ ಗಂಡ ಮೊದಲಿನಂತಾದ ಎಂದು ಸಮಾಧಾನದ ನಿಟ್ಟುಸಿರು ಬಿಟ್ಟಳು. ರಾತ್ರಿ ಹಾಸಿಗೆಯಲ್ಲಿ ಉರುಳಿಕೊಂಡವನಿಗೆ ಎಚ್ಚರವಾದದ್ದು ಮರುದಿನ ಬೆಳಗ್ಗೆಯೇ. ಆ ವಿಚಾರದಿಂದ ಅದೆಂಥ ಹುರುಪು ಬಂದಿತ್ತೆಂದರೆ ಅವನು ಕೂಡಲೇ ಕುಮಾರಸ್ವಾಮಿ ಲೇಔಟಿನ ಮನೆಯಲ್ಲೋ ದೊಮ್ಮಲೂರಿನ ಬಂಗಲೆಯಲ್ಲೋ ತನ್ನ ಹೊಸ ಪ್ಲಾನನ್ನು ಶುರು ಮಾಡಿದರೆ ಹೇಗೆ ಎಂದು ಯೋಚಿಸಿದ. ಅವುಗಳಲ್ಲದೆ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಹೆಂಡತಿ ಮಕ್ಕಳ ಹೆಸರಿನಲ್ಲಿರುವ ಮನೆಗಳೂ ಸೇರಿ ಎಲ್ಲವನ್ನೂ ಬಾಡಿಗೆಗೆ ಕೊಟ್ಟಾಗಿದೆ. ಬಾಡಿಗೆದಾರರನ್ನು ತಕ್ಷಣ ಬಿಡಿಸಲಾಗುವುದಿಲ್ಲ. ಏನು ಮಾಡೋದು? ತನಗೆ ಪರಿಚಯವಿದ್ದವರನ್ನು ವಿಚಾರಿಸಿದ. ಬಾಡಿಗೆಗಿರುವ ಜಾಗಗಳನ್ನು ಪರಿಶೀಲಿಸಿದ. ರಿಯಲ್ ಎಸ್ಟೇಟ್ ಏಜೆಂಟರನ್ನು ಸಂಪರ್ಕಿಸಿದ. ಕಡೆಗೆ ಇನ್ಫ್ಯಾಂಟ್ರಿ ರೋಡಿನಲ್ಲಿ ಒಂದು ದೊಡ್ಡ ಮನೆಯೇ ಸಿಕ್ಕಿತು. ತಿಂಗಳಿಗೆ 20,000 ಬಾಡಿಗೆ. ಅದೇನೂ ಹೆಚ್ಚಾಯಿತೆಂದು ಅನ್ನಿಸಲಿಲ್ಲ. ಮನೆ ಮಾಲೀಕ ಮನೆಯನ್ನು ಕ್ಲೀನ್ ಮಾಡಿಸಿಕೊಟ್ಟವನು ಬೇಕಿದ್ದರೆ ನೀವೇ ಪೇಂಟ್ ಮಾಡಿಸಿಕೊಳ್ಳಿ ಎಂದ. ರಾಜಣ್ಣನಿಗೆ ಆ ಕ್ಷಣ ಪೇಂಟ್ ಮಾಡಿಸಿದರೆ ಒಳ್ಳೆಯದೆಂದು ಅನ್ನಿಸಿದರೂ ಆಮೇಲೆ ಸುಣ್ಣ ಬಣ್ಣ ಕಾಣದ ಹಳೆಯ ಮನೆಯೇ ತನ್ನ ಆಫೀಸಿಗೆ ಸೂಕ್ತವೆನಿಸಿತು. ಒಂದು ಟೇಬಲ್, 3 ಕುರ್ಚಿಗಳನ್ನು ಕೊಂಡುಕೊಳ್ಳುವುದಕ್ಕಾಗಿ ಇಡೀ ಮಾರುಕಟ್ಟೆಯನ್ನೇ ಸುತ್ತಿದ. ಕೆಲವು ಅಂಗಡಿಗಳಲ್ಲಿ ತನ್ನ ಹಳೆಯ ಆಫೀಸಿನಲ್ಲಿದ್ದಂಥ ಟೇಬಲ್ಲು ಕುರ್ಚಿಗಳಿದ್ದರೂ ಅವು ಹೊಸದಾಗಿದ್ದವು. ಹಾಗಾಗಿ ಹಳೆ ಬಾಗಿಲು, ಕಿಟಕಿ, ಕುರ್ಚಿ, ಮೇಜು, ಮಂಚ ಇತ್ಯಾದಿ ಮಾರುವ ಗುಜುರಿಯಂಥ ಅಂಗಡಿಗಳಿಗೆ ಎಡತಾಕಿದ. ಅಂಥ ಒಂದು ಅಂಗಡಿಯಲ್ಲಿ ಅವನಿಗೆ ಪರವಾಗಿಲ್ಲ ಎನಿಸುವಂಥ ಟೇಬಲ್ಲು, ಕುರ್ಚಿ ಸಿಕ್ಕಿದವು. ಇನ್ನೊಂದು ಅಂಗಡಿಯಲ್ಲಿ ಸಿಕ್ಕಿದ ಒಂದು ಬೆಂಚು ಅವನನ್ನು ಅವನ ಬಾಲ್ಯಕಾಲಕ್ಕೆ ಕರೆದುಕೊಂಡು ಹೋಗುವ ಮೂಲಕ ಹೈಸ್ಕೂಲಿನ ಬೆಂಚುಗಳಲ್ಲಿ ಅವನು ಕೂರುತ್ತಿದ್ದ ಒಂದು ಬೆಂಚನ್ನು ನೆನಪಿಸಿತು. ಅಲ್ಲಿಯೇ ತುಸು ಅಂಚು ಮುರಿದಿದ್ದ, ಏನೋ ಕಪ್ಪಗೆ ಅಂಟಿಕೊಂಡು ಕೊಳಕಾಗಿದ್ದ ಒಂದು ಪ್ಲಾಸ್ಟಿಕ್ ವೇಸ್ಟ್ ಪೇಪರ್ ಬ್ಯಾಸ್ಕೆಟ್ಟೂ ಇತ್ತು. ಅಂಗಡಿಯವ ಅದನ್ನು ನೀರು ಹಾಕಿ ಕ್ಲೀನ್ ಮಾಡಿಕೊಡುತ್ತೇನೆಂದರೂ ಬೇಡ, ಹಾಗೆಯೇ ಇರಲಿ ಎಂದ. 7-8 ದಿನ ಪೇಟೆಯ ಮೂಲೆ ಮೂಲೆಗಳನ್ನು ಸುತ್ತಿ ಎಷ್ಟು ಅಂಗಡಿಗಳನ್ನು ಹುಡುಕಿಕೊಂಡು ಹೋದರೂ ಗಾಂಧಿ, ನೆಹರು ಪಟಗಳು ಸಿಕ್ಕಲಿಲ್ಲ. ಹಿಂದೆಲ್ಲ ಎಲ್ಲೆಂದರಲ್ಲಿ ಬಿದ್ದಿರುತ್ತಿದ್ದ ಆ ಪಟಗಳು ಏನಾದವು? ಬೇರೆಲ್ಲ ಸಿಕ್ಕಿದರೂ ಆ ಫೋಟೋಗಳಿಲ್ಲದೆ ಆಫೀಸನ್ನು ಪ್ರಾರಂಭಿಸುವುದೇ? ನಿರಾಶೆಯಾದರೂ ಪಟ್ಟು ಬಿಡದೆ ಹುಡುಕಿಯೇ ಹುಡುಕಿದ. ಅವೆನ್ಯೂ ರೋಡಿನಲ್ಲಿ ಚಿತ್ರಗಳಿಗೆ ಫ್ರೇಮು ಹಾಕುವ ಒಂದು ಅಂಗಡಿಯಲ್ಲಿ ಗಾಂಧಿ ಪಟವೇನೋ ಸಿಕ್ಕಿತು. ಆದರೆ ನೆಹರು ಫೋಟೋ ಮಾತ್ರ ಎಲ್ಲಿಯೂ ಕಣ್ಣಿಗೆ ಬೀಳದಿದ್ದಾಗ ಇರಲಿ, ನಿಧಾನವಾಗಿ ಹುಡುಕಿಕೊಳ್ಳೋಣ ಎಂದು ಸಮಾಧಾನ ಮಾಡಿಕೊಂಡ. ಒಮ್ಮೆ ಸುಜಾತ ಬೀದಿಯಲ್ಲಿ ಹಳೇ ಪೇಪರ್ ಎಂದು ಕೂಗುತ್ತಾ ಹೋಗುತ್ತಿದ್ದ ಕಂದಸಾಮಿಯನ್ನು ಕರೆದಾಗ ರಾಜಣ್ಣನಿಗೆ ಇವನನ್ನು ಕೇಳಿದರೆ ಹೇಗೆ ಅನ್ನಿಸಿತು. ಅವನು ಶಿವನ್ ಶೆಟ್ಟಿ ಗಾರ್ಡನ್ನಿನ 7ನೇ ಮೇನ್ನಲ್ಲಿರುವ ಭುವನೇಶ್ವರಿ ಫ್ರೇಮ್ ವರ್ಕ್ಸ್ ಎಂಬ ಅಂಗಡಿಯಲ್ಲಿ 5-6 ತಿಂಗಳ ಹಿಂದೆ ತಾನೊಂದು ನೆಹರು ಪಟವನ್ನು ನೋಡಿದ್ದಾಗಿ ಹೇಳಿದ. ಆ ಅಂಗಡಿಯವ ರಾಜಣ್ಣನನ್ನು ತುಂಬಾ ಹೊತ್ತು ಕಾಯಿಸಿ ಹಿಂದಿನ ರೂಮಿನಲ್ಲಿ ರಾಶಿ ಬಿದ್ದಿದ್ದ 50-60 ಪಟಗಳನ್ನು ಎತ್ತಿ ಇಳಿಸಿ ಕಡೆಗೂ ಅಡಿಯಲ್ಲಿದ್ದ ನೆಹರೂರ ಪಟವನ್ನು ಹುಡುಕಿ ತೆಗೆದು ಅದಕ್ಕೆ ಅಂಟಿಕೊಂಡಿದ್ದ ಜೇಡರ ಬಲೆಯನ್ನೂ ಏನೂ ಕಾಣದ ಹಾಗೆ ಗಾಜನ್ನು ತುಂಬಿಕೊಂಡಿದ್ದ ಧೂಳನ್ನೂ ಒರೆಸಿ ಎದುರಿಗಿಟ್ಟ. ಆದರೆ ಅದರಲ್ಲಿದ್ದದ್ದು ತನ್ನ ಹಳೆಯ ಆಫೀಸಿನಲ್ಲಿ ಪಟದ ತುಂಬ ಇದ್ದ ತುಸು ಎಡಕ್ಕೆ ತಿರುಗಿ ಮುಗುಳು ನಗುತ್ತಿದ್ದ ನೆಹರು ಮುಖವಾಗಿರಲಿಲ್ಲ. ಈ ಪಟದಲ್ಲಿ ಬಿಳಿಯ ಶೇರ್ವಾನಿಯಲ್ಲಿದ್ದ ನೆಹರು ನಡೆದುಕೊಂಡು ಬರುತ್ತಿರುವ ಭಂಗಿಯಲ್ಲಿದ್ದರು. ಯಾರೋ ಅವರ ಶೇರ್ವಾನಿಯ ಎಡ ಜೇಬಿನಿಂದ ಹೊರಗಿಣುಕುತ್ತಿದ್ದ ಗುಲಾಬಿಗೂ ಅವರ ತುಟಿಗಳಿಗೂ ಕೆಂಪು ಬಣ್ಣ ಬಳಿದಿದ್ದರು. ಅದೆಷ್ಟು ವರ್ಷಗಳ ಹಿಂದೆಯೋ ಕಟ್ಟು ಹಾಕಿದ ಪಟ. ಜಿರಲೆ ಒಳಗೆ ಸೇರಿಕೊಂಡು ನೆಹರೂರ ಟೋಪಿಯ ಒಂದಷ್ಟು ಭಾಗವನ್ನು ತಿಂದು ಹಾಕಿತ್ತು. ಬೇರೆ ಪಟವನ್ನು ಎಲ್ಲಿ ಹುಡುಕುವುದು? ಸದ್ಯಕ್ಕೆ ಇದಾದರೂ ಇರಲಿ ಎಂದುಕೊಂಡ ರಾಜಣ್ಣ, ನೋಡಪ್ಪ, ಪಟ ತುಂಬ ಹಾಳಾಗಿದೆ ಎಂದ ಚೌಕಾಶಿ ಮಾಡುವವನಂತೆ. ಅಂಗಡಿಯವನು, ಅಯ್ಯೋ 5-10 ಕೊಟ್ಟು ತಗೊಂಡೋಗಿ ಸ್ವಾಮಿ ಎಂದು ಬಿಟ್ಟ. ಕುಂಕುಮ, ಗಂಧ ಬಳಿದ ಒಂದು ಕಬ್ಬಿಣದ ಅಲಮಾರು, ಅದಕ್ಕೆ ಹೊಂದುವ ದೊಡ್ಡ ಕನ್ನಡಿ, ಗೋಡೆಯ ಮೇಲೆ ಗಾಂಧಿ ನೆಹರು ಫೋಟೋಗಳು, ಇನ್ನೊಂದು ಗೋಡೆಗೆ ಬಡಿದ ಒಂದು ಸಣ್ಣ ಸ್ಟ್ಯಾಂಡಿನಲ್ಲಿ ಗಣೇಶ, ರಾಘವೇಂದ್ರ ಸ್ವಾಮಿಗಳ ಪಟಗಳು, ಬತ್ತಿ ಉರಿಸುವ ಒಂದು ಸಣ್ಣ ದೀಪದ ಕಂಬ,
ಅರಿಸಿಣ ಕುಂಕುಮ ಭರಣಿಗಳು, ಮೂಲೆಯಲ್ಲಿ ಕೈ ತೊಳೆಯುವ ಒಂದು ಸಿಂಕು, ಹಸಿರು ಬಣ್ಣದ ಟೇಬಲ್ ಕ್ಲಾತು ಹೊದೆಸಿದ ಟೇಬಲಿನ ಮೇಲೆ ಎಡಗಡೆಗೆ ಒಂದರ ಮೇಲೊಂದು ಕೂತ ಕೆಲವು ದಫ್ತರುಗಳು, ಬಲಗಡೆ ಪೆನ್ನು, ಪೆನ್ಸಿಲ್, ರಬ್ಬರು, ಕತ್ತರಿ, ಚಾಕು, ಇಂಚುಪಟ್ಟಿ ಇತ್ಯಾದಿ ಇರುವ ಒಂದು ಜಾರು, ಕೈಗೆ ಸಿಕ್ಕುವ ದೂರದಲ್ಲಿ ನೀರಿನ ಲೋಟ, ಕುರ್ಚಿಯ ಇದಿರಿಗೆ ಒಂದು ಲೆಡ್ಜರು, ಒಂದಷ್ಟು ಬಿಳಿ ಹಾಳೆಗಳು, ಹಳೆಯ ಆಫೀಸಿನಲ್ಲಿ ಹಾಕುತ್ತಿದ್ದಂತೆ ಸ್ವೆಟರನ್ನೋ ಟವಲನ್ನೋ ತೂಗು ಹಾಕಬಹುದಾದ ಎತ್ತರದ ಬೆನ್ನಿರುವ ಕುರ್ಚಿ, ಅದರ ಹಿಂದೆ ತುಸು ಮೇಲೆ ಕಳೆದ ವರ್ಷದ ಕರ್ನಾಟಕ ಸರ್ಕಾರದ ಕ್ಯಾಲೆಂಡರು. ಒಟ್ಟಿನಲ್ಲಿ ತಕ್ಕ ಮಟ್ಟಿಗೆ ಅದು ಹಳೆಯ ಆಫೀಸಿನಲ್ಲಿ ತಾನು ಕೂತುಕೊಳ್ಳುತ್ತಿದ್ದ ಜಾಗದ ಹಾಗೆಯೇ ಕಾಣಿಸಿದ್ದರಿಂದ ಎಷ್ಟೋ ಸಮಾಧಾನವಾಯಿತು. ಆದರೆ ಒಂದು ವಿಷಯದಲ್ಲಿ ಮಾತ್ರ ತನ್ನದು ಹಳೆಯ ಆಫೀಸಿನ ಹಾಗಿಲ್ಲ ಎನ್ನಿಸಿ ಇರುಸು ಮುರುಸಾದದ್ದು ನಿಜ. ಹೌದು, ತನ್ನ ಆಫೀಸಿನಲ್ಲೀಗ ಹಳೆಯ ಆಫೀಸಿನಲ್ಲಿದ್ದ ಹಾಗೆ ಟೇಬಲಿನ ಮೇಲೆ, ದಫ್ತರಗಳ ಮೇಲೆ ಧೂಳಿರಲಿಲ್ಲ. ಧೂಳಿಲ್ಲದಿದ್ದರೆ ಹೇಗೆ ತಾನೇ ಸರಕಾರಿ ಆಫೀಸ್ ಆದೀತು? ಒಂದು ಕ್ಷಣ ಒಂದಷ್ಟು ಮಣ್ಣಿನ ಹುಡಿ ತಂದು ಸಿಂಪಡಿಸಿದರೆ ಹೇಗೆ ಎಂದು ಯೋಚಿಸಿದ. ಧೂಳು ತನ್ನಷ್ಟಕ್ಕೆ ತಾನೇ ಬಂದು ಕೂತುಕೊಳ್ಳಬೇಕೇ ಹೊರತು ಅದನ್ನು ತಯಾರಿಸಲಾಗದು ಎಂದು ಹೊಳೆದದ್ದೇ. ಅರೆ, ಇಷ್ಟು ದಿನ ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲವಲ್ಲ ಎಂದು ದಂಗಾದ. ಅವತ್ತು ಸಂಜೆಯೇ ಗರಾಜಿನ ಶಟರನ್ನು ಮೇಲೇರಿಸಿದ. ಒಳಗೆ ಅವನ ಮಗಳು ತನ್ನ ಮದುವೆಗೆ ಮುಂಚೆ ಆಗಾಗ ಓಡಿಸುತ್ತಿದ್ದ ಹೊಂಡಾ ಕಾರಿತ್ತು. ಅದರ ಮೇಲೆ ತೆಳ್ಳಗೆ ಹರಡಿಕೊಂಡಿದ್ದ ಹುಡಿ ಹುಡಿಯಾದ ಧೂಳನ್ನು ಬೆರಳಿನಿಂದ ಬಾಚಿ ಬಾಚಿ ಒಂದು ಕಾಗದದಲ್ಲಿ ಪೊಟ್ಟಣ ಕಟ್ಟಿಕೊಂಡ. ಮರುದಿನ ಹೊಸ ಆಫೀಸಿನಲ್ಲಿ ತನ್ನ ಕುರ್ಚಿಯಲ್ಲಿ ಕೂತು ಆ ಪೊಟ್ಟಣವನ್ನು ಬಿಚ್ಚಿ ಮೆಲ್ಲನೆ ಉಫ್ ಉಫ್ ಎಂದು ಊದಿದ. ಧೂಳು ಅವನಿಗೆ ಕೆಮ್ಮುಂಟು ಮಾಡುವಷ್ಟು ಮೇಲೆದ್ದು ನಿಧಾನವಾಗಿ ಕೆಳಗಿಳಿಯುತ್ತಾ ಅವನ ಟೇಬಲಿನ ಮೇಲೆ ಕೂತುಕೊಂಡಿತು. ಆಮೇಲೆ ಪ್ರತಿದಿನವೂ ಬೆಳಗ್ಗೆ ಮೊದಲಿನಂತೆ ಮನೆ ಬಿಟ್ಟು ಹೊತ್ತಿಗೆ ಸರಿಯಾಗಿ ತಲುಪಬೇಕೆನ್ನುವವನಂತೆ ಸ್ಕೂಟರಿನಲ್ಲಿ ಜೆಸಿ ರೋಡು, ಕಾರ್ಪೊರೇಷನ್, ಕೆಆರ್ ಸರ್ಕಲ್, ವಿಧಾನಸೌಧ ಮೂಲಕ ಇನ್ಫ್ಯಾಂಟ್ರಿ ರೋಡಿನ ಆಫೀಸಿಗೆ ಹೋಗಿ ತನ್ನ ಸೀಟಿನಲ್ಲಿ ಕೂರುತ್ತಿದ್ದ. ಸಂಜೆ ಅದೇ ಮಾರ್ಗವಾಗಿ ಮನೆಗೆ ವಾಪಸ್ಸು. ಆಫೀಸಿನಲ್ಲಿ ಹಿಂದೆ ಅವನು ಏನೇನು ಮಾಡುತ್ತಿದ್ದನೋ ಅದೆಲ್ಲವೂ ಕ್ಷಣ ಕ್ಷಣಕ್ಕೂ ನೆನಪಾಗುತ್ತಿತ್ತು. ಆಡಳಿತಶಾಹಿಯಲ್ಲಿ ಎಂಥೆಂಥ ಸಮಸ್ಯೆಗಳಿವೆ, ಅವುಗಳನ್ನು ದಾಟಲು ಏನೆಲ್ಲ ನಿಯಮಗಳಿವೆ, ನಿಯಮಗಳಿದ್ದರೂ ತನ್ನ ಆಫೀಸಿಗೆ ಬರುವವರನ್ನು ಹೇಗೆಲ್ಲ ಅಲೆದಾಡಿಸಬೇಕು, ಮೇಲಧಿಕಾರಿ ಏನೇ ತಿಪ್ಪರ್ಲಾಗ ಹಾಕಿದ್ರೂ ಬದಲಾಯಿಸಲಾಗದಂಥ ಡ್ರಾಫ್ಟನ್ನು ಹೇಗೆ ಬರೆಯಬೇಕು ಇತ್ಯಾದಿ ಕೆಲಸಗಳಲ್ಲಿ ನಿಸ್ಸೀಮನಾಗಿದ್ದ ಅವನು ಪ್ರತಿದಿನವೂ ತಾನು ಮಾಡಬೇಕಾದ ಕೆಲಸಗಳೇನು ಎಂದು ಸ್ವಲ್ಪ ಹೊತ್ತು ಯೋಚಿಸುತ್ತಿದ್ದ. ಆಮೇಲೆ ಪರಿಹರಿಸಬೇಕಾದ ಸಮಸ್ಯೆಗಳು, ಬೇರೆಯವರಿಗಾಗಿ ಬರೆಯಬೇಕಾದ ಅರ್ಜಿಗಳು, ಆ ಅರ್ಜಿಗಳ ಮೇಲೆ ತಾನು ಬರೆಯಬೇಕಾದ ಶರ, ಮೇಲಧಿಕಾರಿಯನ್ನು ಕಲ್ಪಿಸಿಕೊಂಡು ಅವನ ಅವಗಾಹನೆಗಾಗಿ ಸಿದ್ಧಪಡಿಸಬೇಕಾದ ಡ್ರಾಫ್ಟು, ಅಂದಂದಿನ ಕಾರ್ಯವನ್ನು ನಮೂದಿಸುವುದಕ್ಕಾಗಿ ತೆರೆಯಬೇಕಾದ ಲೆಡ್ಜರು ಇತ್ಯಾದಿಯಲ್ಲಿ ಮುಳುಗಿ ಹೋಗುತ್ತಿದ್ದ. ಒಮ್ಮೊಮ್ಮೆ ಹಿಂದೆಲ್ಲ ಅರ್ಜಿದಾರರನ್ನು ಅಲೆದಾಡಿಸಲು ತನಗೆ ಹೊಳೆಯುತ್ತಿದ್ದ ಐಡಿಯಾಗಳು ತನ್ನ ಮೇಲಧಿಕಾರಿಗಳಿಗೂ ಹೊಳೆಯುತ್ತಿರಲಿಲ್ಲವಲ್ಲ ಎಂದು ಹೆಮ್ಮೆ ಪಡುತ್ತಿದ್ದುದೂ ಉಂಟು. ಆಫೀಸಿನಲ್ಲಿ ದಿನವೂ ಕೂತು ಯೋಚಿಸುತ್ತಿದ್ದ ಮತ್ತು ಕೆಲಸವನ್ನು ಮಾಡಿಕೊಡುತ್ತಿದ್ದ. ಆದರೆ ಒಮ್ಮೆ ಹಿಂದಿನಂತೆ ತನ್ನ ಕೈ ಬೆಚ್ಚಗಾಗುತ್ತಿಲ್ಲವಲ್ಲ ಎನಿಸಿದ್ದೇ. ಅರೆ, ಇಷ್ಟು ದಿನ ಗೊತ್ತೇ ಆಗಲಿಲ್ಲವಲ್ಲ ಎಂದು ಆಶ್ಚರ್ಯವಾಯಿತು. ಅದರ ಪರಿಣಾಮವಾಗಿ ಹೆಚ್ಚು ಕಡಿಮೆ ಒಂದು ವಾರ ನಿದ್ದೆಯೇ ಬರಲಿಲ್ಲ. ಒಂದು ರಾತ್ರಿ ಎಂದಿನಂತೆ ನಿದ್ದೆ ಬರದೆ ಹಾಸಿಗೆಯಲ್ಲಿ ಹೊರಳಾಡುತ್ತಿದ್ದಾಗ ಹಠಾತ್ತಾಗಿ ಮರಿಸ್ವಾಮಿ ನೆನಪಿಗೆ ಬಂದ. ತಾನು ವಾರಕ್ಕೆ 3-4 ಸಲ ಹೋಗಿ ಬರುತ್ತಿದ್ದ ಕ್ಲಬ್ಬಿನಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗ. ಮೊದಲೆಲ್ಲ ಆ ಕ್ಲಬ್ಬಿನಲ್ಲಿ ಅದೆಷ್ಟು ಮಂದಿ ತನ್ನನ್ನು ಭೇಟಿಯಾಗಿ ವ್ಯವಹಾರ ಕುದುರಿಸುತ್ತಿರಲಿಲ್ಲ. ಈಗ ತನ್ನಿಂದ ಸಹಾಯ ಪಡೆದವರಲ್ಲಿ ಎಷ್ಟೋ ಮಂದಿ ಎದುರಿಗೆ ಬಂದರೂ ಸುಮ್ಮನೆ ನಕ್ಕು ತನ್ನಿಂದ ಆದಷ್ಟು ಬೇಗ ನುಣುಚಿಕೊಂಡು ಬೇರೆ ಯಾರ ಜೊತೆಗೋ ಏನೋ ಗಹನವಾದದ್ದನ್ನು ಚರ್ಚಿಸುವವರಂತೆ ಕೂರುತ್ತಿದ್ದದ್ದು ನೆನಪಾಗಿ ಮನಸ್ಸಿಗೆ ಪಿಚ್ಚೆನಿಸಿತು. ಮಾರನೆಯ ದಿನ ಬೆಳಿಗ್ಗೆ 11 ಗಂಟೆಗೆ ಕ್ಲಬ್ಬಿಗೆ ಹೋದ.
ಅವನ ಅದೃಷ್ಟಕ್ಕೆ ಮರಿಸ್ವಾಮಿಯೇ ಅವನ ಟೇಬಲ್ಲಿಗೆ ಬಂದು, "ಏನ್ ಸರ್, ಯಾವತ್ತೂ ಬರ್ದವರು ಇವತ್ತು ಇಷ್ಟೊತ್ತಿಗೆ ಬಂದ್ಬಿಟ್ಟಿದ್ದೀರಿ?" ಎಂದು ವಿಚಾರಿಸಿದ ನಗುತ್ತ. ರಾಜಣ್ಣ ಅವನಿಗೆ ಎಷ್ಟು ಸಂಬಳ ಬರುತ್ತಿದೆ ಎಂದು ತಿಳಿದುಕೊಂಡ ಮೇಲೆ ಅವನಿಗಷ್ಟೇ ಕೇಳಿಸುವಂತೆ ಸ್ವಲ್ಪ ಹೊತ್ತು ಮಾತಾಡಿದ. ಮರಿಸ್ವಾಮಿ ಅವನು ಹೇಳಿದ್ದಕ್ಕೆಲ್ಲ ಆಗಲಿ ಎನ್ನುವಂತೆ ತಲೆಯಾಡಿಸಿದ. ಅದಾದ 1 ವಾರದ ನಂತರ ರಾಜಣ್ಣ ಮನೆಯ ಅಟ್ಟದಲ್ಲೋ ನೆಲಮಾಳಿಗೆಯಲ್ಲೋ ಅವಿಸಿಟ್ಟಿದ್ದ ನಗದನ್ನು ದಿನದಿನವೂ ಸ್ವಲ್ಪ ಸ್ವಲ್ಪವೇ ತೆಗೆದುಕೊಳ್ಳಬೇಕಾಯಿತು. ಆಶ್ಚರ್ಯವೆಂದರೆ, ಎಂದೆಂದೋ ಯಾರ್ಯಾರಿಂದಲೋ ಪಡೆದುಕೊಂಡ ಹಣದ ಕಟ್ಟನ್ನು ಬಿಡಿಸಿ ಒಂದೊಂದನ್ನೇ ಎಣಿಸಿ ನೋಡಿರಲಿಲ್ಲ. ಈಗ ನೋಡಿದ್ರೆ ನೋಟುಗಳು ಅವೇ ಆದರೂ ಒಂದೊಂದಕ್ಕೂ ಒಂದೊಂದು ಅವತಾರ. ಪಿನ್ನು ಹೊಡೆದ, ರಬ್ಬರ್ ಬ್ಯಾಂಡ್ ಹಾಕಿದ, ದಾರದಲ್ಲಿ ಕಟ್ಟಿದ ಕಟ್ಟುಗಳಲ್ಲಿ 100, 500 ನೋಟುಗಳು, ಕೆಲವು ಮಡಿಸಿ ಮಡಿಸಿ ಮಧ್ಯ ಸೀಳು ಬಿಟ್ಟಿದ್ದವು. ಇನ್ನು ಕೆಲವು ನೋಟುಗಳ ಅಂಚುಗಳು ಮಡಚಿಕೊಂಡಿದ್ದವು. ಮತ್ತೆ ಕೆಲವು ಬಲಬದಿಯ ಬಿಳಿಯ ಜಾಗದಲ್ಲಿ ತೂತಾಗಿದ್ದವು. ಯಾರು ಯಾರಿಂದಲೋ ಪೆನ್ನಿನಲ್ಲಿ ಗೀಚಿಸಿಕೊಂಡಿದ್ದವು ಅಥವಾ ಯಾವ್ಯಾವುದೋ ಸೀಲು ಒತ್ತಿಸಿಕೊಂಡಿದ್ದವು. ಕೆಲವಂತೂ ಮುಟ್ಟಿದರೆ ಕೈಯಿಗೆ ಅಂಟುಕೊಳ್ಳುವಷ್ಟು ಕೊಳಕಾಗಿದ್ದವು. ಒಮ್ಮೆ ಆ ಕಟ್ಟುಗಳಲ್ಲಿ ಕೆಲವನ್ನು ಬಿಡಿಸಿ ಎಣಿಸುತ್ತಿರುವಾಗ ಇವುಗಳನ್ನು ಅದೆಷ್ಟು ಕೈಗಳು ಮುಟ್ಟಿರಬಹುದು ಎಂದವನು ಯೋಚಿಸಿದ್ದುಂಟು. ಮರಿಸ್ವಾಮಿಯನ್ನು ತಯಾರು ಮಾಡುವುದಕ್ಕೆ ಎಷ್ಟೋ ದಿನ ಹಿಡಿಯಿತು. ಅವನು ದಿನವೂ 10 ಗಂಟೆಗೆ ಆಫೀಸಿನ ಬಾಗಿಲು ತೆಗೆಯಬೇಕು. 1-2 ಗಂಟೆಯಾದ ಮೇಲೆ ರಾಜಣ್ಣ ಏನೋ ಬರೆಯುವುದರಲ್ಲಿ ಮುಳುಗಿ ಹೋಗಿರುವವನಂತೆ ನಟಿಸಬೇಕು. ಆಗ ಮರಿಸ್ವಾಮಿ ಒಬ್ಬ ಅರ್ಜಿದಾರನಂತೆ ಅವನ ಮುಂದೆ ನಿಲ್ಲಬೇಕು. ರಾಜಣ್ಣ ಸ್ವಲ್ಪ ಹೊತ್ತು ತಡೆದು, "ಯಾರ್ರೀ, ಏನ್ ಬೇಕಾಗಿತ್ತೋ?" ಎಂದು ಕೇಳಬೇಕು. ಮರಿಸ್ವಾಮಿ ಮೈಯೆಲ್ಲ ಹಿಡಿ ಮಾಡಿಕೊಂಡು 3ನೇ ಮಜಲೆ ಕಟ್ಟುವುದಕ್ಕೋ ಅಥವಾ ಕಟ್ಟಿದ ಕಮರ್ಷಿಯಲ್ ಬಿಲ್ಡಿಂಗಿನ ಇನ್ಸ್ಪೆಕ್ಷನ್ನಿಗೋ ಸಂಬಂಧಪಟ್ಟಂತೆ ಅಂಜುತ್ತಂಜುತ್ತಾ ಒಂದು ಅರ್ಜಿಯನ್ನು ಮುಂದಿಡಬೇಕು. ರಾಜಣ್ಣ ಅದನ್ನು ತೆಗೆದುಕೊಂಡು ಸುಮ್ಮನೆ ಕಣ್ಣಾಡಿಸಿ, "ಇದನ್ನ ಡೀಟೇಲ್ ಆಗಿ ನೋಡ್ಬೇಕ್ರಿ, ನಾಳೆ ಬನ್ನಿ" ಎಂದು ಹೇಳಬೇಕು. ಮರಿಸ್ವಾಮಿ ಆಗಲಿ ಎನ್ನುವಂತೆ ತಲೆ ಕೊಡುತ್ತಾ ಮೇಲೆದ್ದು ಅಲ್ಲಿ ಸ್ವಲ್ಪ ಹೊತ್ತು ತಾರಾಡಿ ನಂತರ ಟೀ ತರುವುದಕ್ಕಾಗಿ ಫ್ಲಾಸ್ಕ್ ಹಿಡಿದುಕೊಂಡು ಹೋಟೆಲಿಗೆ ಓಡಬೇಕು. ಸಂಜೆ 5-5:15 ಬಾಗಿಲು ಮುಚ್ಚಿ ಬೀಗ ಹಾಕಬೇಕು. ಮರುದಿನ ರಾಜಣ್ಣ ಬಂದು ತನ್ನ ಸೀಟಿನಲ್ಲಿ ಆಸೀನನಾದ ಮೇಲೆ ತಾನೂ ಕೂತು ಜೇಬಿನಿಂದ ಒಂದು ನೋಟಿನ ಕಂತೆಯನ್ನು ತೆಗೆದು ಅತ್ತ ಇತ್ತ ಯಾರೂ ನೋಡುತ್ತಿಲ್ಲವೆಂದು ಖಚಿತಪಡಿಸಿಕೊಂಡು ಟೇಬಲಿನ ಮೇಲಿಡಬೇಕು. ರಾಜಣ್ಣ ಅದನ್ನು ಸರಕ್ಕನೆ ಎಳೆದುಕೊಂಡು ತನ್ನ ಡ್ರಾಯರಿನಲ್ಲಿ ಇಟ್ಟುಕೊಳ್ಳಬೇಕು. ಸಾಮಾನ್ಯವಾಗಿ 50,000ದಿಂದ 75,000ದವರೆಗೆ ಆಫೀಸಿನಲ್ಲಿಟ್ಟುಕೊಂಡಿರುತ್ತಿದ್ದ ರಾಜಣ್ಣ ದಿನವೂ ಸಂಜೆ ಆಫೀಸು ಮುಚ್ಚುವ ಮುಂಚೆ ನಾಳೆ ಬರಲಿದ್ದ ಅರ್ಜಿದಾರ ಕೊಡಬಹುದಾದಷ್ಟು ಹಣವನ್ನು ಮರಿಸ್ವಾಮಿಯ ಕೈಗೆ ಹಾಕುತ್ತಿದ್ದ. ಅದು ತಾನು ಮಾಡಿಕೊಡಬೇಕಾದ ಕೆಲಸಕ್ಕೆ ತಕ್ಕಂತೆ 5-10,000ದಿಂದ ಹಿಡಿದು 25-50,000ದವರೆಗೂ ಇರುತ್ತಿತ್ತು. ಹೀಗೆ 2-3 ತಿಂಗಳು ನಿರಾತಂಕವಾಗಿ ನಡೆಯಿತು ಆಫೀಸು. ರಾಜಣ್ಣ ಸಾಯಂಕಾಲ 5-5:30ವರೆಗೂ ಕೆಲಸ ಮಾಡುತ್ತಿದ್ದ. ಒಮ್ಮೊಮ್ಮೆ ಎಂಥದೋ ದಣಿವು, ಆತಂಕ, ಅಸಮಾಧಾನ, ಅತೃಪ್ತಿ. ಹೌದು, ತನ್ನ ಆಫೀಸು ಈಗ ಹೆಚ್ಚು ಕಡಿಮೆ ಹಳೆಯ ಆಫೀಸಿನ ಅದೇ ರೂಮಿನಂತೆ ಇತ್ತು. ಅದರೊಳಗೆ ಧೂಳಿನ ವಾಸನೆ ಶೇಖರವಾಗಲೆಂದು ಎಲ್ಲ ಕಿಟಕಿಗಳನ್ನೂ ಮುಚ್ಚಿರುತ್ತಿದ್ದ. ಆದರೂ ಜನರ ಹೆಜ್ಜಿಸದ್ದು, ಅರ್ಜಿದಾರರ ಅಹವಾಲು, ಗದ್ದಲ, ಸಹೋದ್ಯೋಗಿಗಳ ಓಡಾಟ ಯಾವುದೂ ಇಲ್ಲ. ಮಾತನಾಡುವ ಎಂದರೆ ಮರಿಸ್ವಾಮಿಯನ್ನು ಬಿಟ್ಟು ಇನ್ನೊಂದು ನರಪಿಳ್ಳೆ ಇಲ್ಲ. ಹಳೆಯ ಆಫೀಸಿನಲ್ಲಿ ಒಮ್ಮೊಮ್ಮೆ ಆಫೀಸ್ ಸೂಪರಿಂಟೆಂಟು ಲೀಲಾವತಮ್ಮ ಮುಡಿದು ಬರುತ್ತಿದ್ದ ಮಲ್ಲಿಗೆಯ ಪರಿಮಳ 1-2 ಗಂಟೆಯಾದರೂ ಸುಳಿದಾಡುತ್ತಿತ್ತು. ಈಗ ಅದರ ಲವಲೇಶವೂ ಇಲ್ಲದೆ ಆಫೀಸು ತಾನು ನಿಜವಾದ ಆಫೀಸ್ ಅಲ್ಲ ಎಂದು ಮನವರಿಕೆ ಮಾಡುವಂತಿತ್ತು. ಅದೊಂದು ದಿನ ಬೆಳಿಗ್ಗೆ ಏಳುವ ಹೊತ್ತಿಗೆ ಸಣ್ಣಗೆ ಶುರುವಾದ ಜಡಿಮಳೆ 8 ಗಂಟೆಗೆ ಜೋರಾಗಿ ಬೀದಿ ಬೀದಿಗಳಲ್ಲಿ ನೀರು ಹರಿಯತೊಡಗಿತು. ರಾಜಣ್ಣ ತಿಂಡಿ ತಿಂದವನೇ ಪ್ಯಾಂಟು ಶರ್ಟು ತೊಡತೊಡಗಿದ್ದನ್ನು ಗಮನಿಸಿದ ಸುಜಾತ, "ಈ ಪಾಟಿ ಮಳೆ ಸುರಿತಿದ್ರೂ ಹೊರಟು ಬಿಟ್ಟಿದ್ದೀರಲ್ಲ, ಇವತ್ತಾದ್ರೂ ಮನೇಲಿರಬಾರ್ದೆ? ರಿಟೈರ್ ಆದ್ಮೇಲೂ ಅದೇನ್ ರಾಜಕಾರ್ಯವೋ" ಎಂದು ತುಸು ಗಟ್ಟಿ ದನಿಯಲ್ಲೇ ಅಂದಳು. ರಾಜಣ್ಣ
ಇಲ್ಲ, ಹೋಗ್ಬೇಕು, ಅರ್ಜೆಂಟ್ ಕೆಲಸ ಎಂದವನು ಈ ಮಳೆಯಲ್ಲಿ ಸ್ಕೂಟರಿನಲ್ಲಿ ಹೋಗುವುದು ಬೇಡ ಎನ್ನಿಸಿ ಕೊಡೆ ಹಿಡಿದುಕೊಂಡು ಬೀದಿಗಿಳಿದದ್ದೇ 4 ಹೆಜ್ಜೆ ಹಾಕಿ ಒಂದು ಆಟೋ ಹತ್ತಿದ. ಆಫೀಸು ತಲುಪಿದರೂ ಮಳೆ ಬಿಡಲಿಲ್ಲ. ಬಾಗಿಲ ಬಳಿ ಎಂದಿನಂತೆ ಕಾದಿರುತ್ತಿದ್ದ ಮರಿಸ್ವಾಮಿಯ ಪತ್ತೆಯಿಲ್ಲ. ರಾಜಣ್ಣನೇ ಬಾಗಿಲು ತೆರೆದು ತನ್ನ ಸ್ವೆಟರನ್ನು ಕುರ್ಚಿಯ ಬೆನ್ನಿಗೆ ತೂಗು ಹಾಕಿದವನು ಮರಿಸ್ವಾಮಿ ದಿನವೂ ಮಾಡುತ್ತಿದ್ದಂತೆ ಒಂದು ಬಟ್ಟೆ ಹಿಡಿದುಕೊಂಡು 5-6 ಸಲ ಟೇಬಲನ್ನು ಜಾಡಿಸಿದ ಮೇಲೆ ಆಸೀನನಾದ. ಪುಣ್ಯಕ್ಕೆ ಸಾಕಷ್ಟು ದೊಡ್ಡ ಬಿಲ್ಡಿಂಗಿನ ಬ್ಲೂ ಪ್ರಿಂಟು ಸಲ್ಲಿಸಿದವನೊಬ್ಬನನ್ನು ಸುಲಭವಾಗಿ ಕಲ್ಪಿಸಿಕೊಂಡ. ಅದರಲ್ಲಿ ಕಟ್ಟಡದ ಹಿಂಬದಿಯ ಗೋಡೆಗೂ ಕಾಂಪೌಂಡಿಗೂ ಬಿಡಬೇಕಾದಷ್ಟು ಜಾಗ ಬಿಟ್ಟಿಲ್ಲವಲ್ಲ. ಮೆಜನೈನ್ ಫ್ಲೋರಿಗೆ ಮೊದಲೇ ಅನುಮತಿ ಪಡೆದುಕೊಳ್ಳಲಾಗಿತ್ತೆ. ತಾರಸಿಯಲ್ಲಿ ಕಟ್ಟಬೇಕೆಂದಿರುವುದು ಒಂದೇ ರೂಮಾದರೂ ಅದನ್ನು ಒಂದಿಡೀ ಮಜಲೆ ಎಂದು ಲೆಕ್ಕಕ್ಕೆ ತೆಗೆದುಕೊಂಡರೆ ಹೇಗೆ? ಹಾಲಿ ಇರುವ ಬಿಲ್ಡಿಂಗ್ ನಿರ್ಮಾಣದ ನಿಯಮಗಳನ್ನು ಹೇಗೆಲ್ಲ ಅನ್ವಯಿಸಿ ಈ ಬಿಲ್ಡರಿಗೆ ಚಳ್ಳೆ ಹಣ್ಣು ತಿನ್ನಿಸಬಹುದು ಎಂದು ದೀರ್ಘವಾಗಿ ಯೋಚಿಸಿದವನು, ಮುಂದಿನ ವಾರ ಬನ್ನಿ, ಗ್ಯಾರಂಟಿ ನಿಮ್ಮ ಫೈಲ್ ಪುಟಪ್ ಮಾಡುತ್ತೇನೆ ಎಂದು ಹೇಳಿದ. ಅರ್ಜಿದಾರನು ಯಾರೇ ಆಗಿರಲಿ, ಅವನಿಗೆ ತಾನು ಪುಟಪ್ ಮಾಡುವ ಟಿಪ್ಪಣಿಯ ಪದವು ಅರ್ಥವಾಗದೆ ಹೋಗಬಹುದು. ಆದರೆ ಅದನ್ನು ಬರೆದ ನಾನು ಮಾತ್ರ ಖಂಡಿತ ಅರ್ಥವಾಗುತ್ತೇನೆ ಎಂದುಕೊಂಡು ನಕ್ಕ. ನಿರೀಕ್ಷೆಯಂತೆ ಮರಿಸ್ವಾಮಿ ಮಾರನೆಯ ದಿನವೂ ಬರಲಿಲ್ಲ. ಆಮೇಲೆ 4-5 ದಿನವಾದರೂ ಅವನ ಸುಳಿವಿಲ್ಲದೆ ಹೋದಾಗ ರಾಜಣ್ಣನ ಕಣ್ಣಿಗೆ ಕತ್ತಲೆ ಕವಿದಂತಾಯಿತು. 8 ದಿನಗಳ ಹಿಂದೆ ಮರಿಸ್ವಾಮಿ, ನೀವು ದಿನವೂ ಸ್ವಲ್ಪವೇ ದುಡ್ಡು ಕೊಟ್ಟು ಅವತ್ತವತ್ತೇ ತಗೊಳ್ಳೋಕ್ಕಿಂತ 2-3 ಲಕ್ಷ ಕೊಟ್ಟಿರಿ ಸಾರ್, ಅಷ್ಟು ದುಡ್ಡಿದ್ರೆ ಸುಮಾರು ದಿನ ನಾನೇ ನಿಮಗೆ ಕೊಡ್ತಾ ಹೋಗ್ಬೋದಲ್ಲ ಎಂದಾಗ ಒಳ್ಳೆ ಉಪಾಯ ಎನ್ನಿಸಿ ತಾನು ಮರುದಿನವೇ ಅವನ ಕೈಗೆ 2 ಲಕ್ಷ ರೂಪಾಯಿ ಹಾಕಿ, ಹುಷಾರು ಎಂದಿದ್ದೆನಲ್ಲವೇ, ಈಗೇನ್ ಗತಿ? ಹೇಗಾದ್ರೂ ಸರಿ, ಅವನನ್ನ ಪತ್ತೆ ಹಚ್ಚಬೇಕು. ಅವನು ಕೊಟ್ಟಿದ್ದ ನಂಬರಿಗೆ ಎಷ್ಟು ಸಲ ಕರೆ ಮಾಡಿದ್ರೂ ರಾಂಗ್ ನಂಬರ್. ಅವನ ಗೊರಗುಂಟೆಪಾಳ್ಯದ ರೂಮಿಗೆ ಬೀಗ. ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡಲೆ ಎಂದು ಯೋಚಿಸಿದ. ಏನೆಂದು ಕೊಡುವುದು? ಸುಮಾರು ದಿನಗಳಾದ ಮೇಲೆ ಅದೊಂದು ದುರದೃಷ್ಟದ ದಿನ ಬೆಳಿಗ್ಗೆ 11 ಗಂಟೆಯ ಹೊತ್ತಿಗೆ ತನ್ನ ಆಫೀಸಿನಲ್ಲಿ ಕೂತಿದ್ದ ರಾಜಣ್ಣ ಅರ್ಜಿದಾರನೊಬ್ಬನನ್ನೂ ಕಲ್ಪಿಸಿಕೊಳ್ಳಲಾಗದೆ ಮುತ್ತುತ್ತಿದ್ದ ನೊಣವನ್ನೂ ಹೊಡೆಯುವ ಮನಸ್ಸಿಲ್ಲದೆ ಖಿನ್ನನಾಗಿದ್ದಾಗ ಪೋಸ್ಟ್ಮ್ಯಾನ್ ಒಂದು ಕಾಗದ ಕೊಟ್ಟು ಹೋದ. ಅದನ್ನು ಬಿಡಿಸಿ ಓದಿದ್ದೇ ಅವನು ಸಂತೋಷದಿಂದ ಹೆಚ್ಚು ಕಡಿಮೆ ಕುಣಿದೇ ಬಿಟ್ಟ ಎನ್ನಬೇಕು. ಮನೆಗೆ ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿದ್ದವನು ಮಧ್ಯಾಹ್ನ 4 ಹೊಡೆದದ್ದೇ ಮುಖ ತೊಳೆದು ಕಪ್ಪು ಪ್ಯಾಂಟು ನೀಲಿ ಶರ್ಟು ತೊಟ್ಟುಕೊಂಡು ರೆಡಿಯಾದ. ಇದೇನು ಇಷ್ಟು ಬೇಗ ಹೊರಟು ಬಿಟ್ಟರು ಕ್ಲಬ್ಬಿಗೆ ಎಂದುಕೊಂಡ ಸುಜಾತ ಕಾಫಿ ತಂದುಕೊಡುತ್ತಾ, ಹೊರಗೆ ತುಂಬ ಚಳಿ, ಜ್ವರಗಿರ ಬಂದಿತ್ತು, ಜರ್ಕಿನ್ನಾದ್ರೂ ಹಾಕೊಳ್ಳಿ ಎಂದಳು. ಅವಳ ಮಾತಿಗೆ ಎದುರಾಡದೆ ರೂಮಿಗೆ ಹೋಗಿ ಜರ್ಕಿನ್ ತೊಟ್ಟುಕೊಂಡು ಬೀದಿಗಿಳಿದ ಸಮಯಕ್ಕೆ ಸರಿಯಾಗಿ ಅವನಿಗೆ ಕಾಯುತ್ತಿದ್ದಂತೆ ಒಂದು ಆಟೋ ಸಿಕ್ಕಿತು. ಅದರಲ್ಲಿ ಕೂತು ಸಿದ್ಧಾರ್ಥ ಹೋಟೆಲಿನ ಮುಂದೆ ಇಳಿದ. ಅಷ್ಟೇನೂ ಹೆಚ್ಚು ಬೆಳಕಿರದ ಲೌಂಜಿನಲ್ಲಿ ಸೋಫಾದ ಮೇಲೆ ಕೂತಿದ್ದ ಮರಿಸ್ವಾಮಿ ಕೂಡಲೇ ಮೇಲೆದ್ದವನು ಬಾಗಿಲಿನಲ್ಲೇ ರಾಜಣ್ಣನನ್ನು ಎದುರುಗೊಂಡು ನಗುತ್ತಾ ಅವನ ಕೈ ಕುಲುಕುವುದಕ್ಕಾಗಿ ಕೈಚಾಚಿದ. ಹಿಂದೆಂದೂ ಇವನು ಇಷ್ಟು ಸದರವಾಗಿ ವರ್ತಿಸಿರಲಿಲ್ಲವಲ್ಲ ಎಂದು ರಾಜಣ್ಣನಿಗೆ ಅಚ್ಚರಿಯಾಯಿತು. ಅಲ್ಲಿ ಮರಿಸ್ವಾಮಿಯೊಬ್ಬನೇ ಇರಲಿಲ್ಲ. ಮರಿಸ್ವಾಮಿಯೇ ಮೈಲಾರಣ್ಣ ಎಂದು ಪರಿಚಯ ಮಾಡಿಕೊಟ್ಟ ಒಬ್ಬ ಠೊಣಪನೂ ಇದ್ದ. ಮುಂದಲೇ ತುಸುವೆ ಬೋಳಾಗಿ ತುಂಬ ಅಗಲವಾಗಿರುವ ಹಣೆ, ದಪ್ಪ ಹುಬ್ಬುಗಳ ನಡುವೆ ಕುಂಕುಮ, ಕೆಂಪು ನರಗಳಿದ್ದ ದೊಡ್ಡ ದೊಡ್ಡ ಕಣ್ಣುಗಳು, ಪೊತ್ತೆ ಮೀಸೆ, ಕುತ್ತಿಗೆಯಲ್ಲಿ ಒಂದು ಬೆರಳಿನಷ್ಟು ದಪ್ಪ ಚಿನ್ನದ ಚೈನು, ಗಂಜಿ ಹಾಕಿ ಇಸ್ತ್ರಿ ಮಾಡಿದ ಬಿಳಿಯ ಖದ್ದರಿನ ಶರ್ಟು, ಅದೇ ಬಟ್ಟೆಯ ಪ್ಯಾಂಟು, ಕಾಲಿಗೆ ಬಿಳಿಯ ಚಪ್ಪಲಿ, ಬಲಮುಂಗೈಯಲ್ಲಿ 7-8 ಸುತ್ತು ಸುತ್ತಿದ ಕಪ್ಪು ಕೆಂಪು ಹಳದಿ ದಾರಗಳು. ಅವನು ಬಾಯಿ ತುಂಬ ನಗುತ್ತಾ ಕೈಕುಲುಕುತ್ತಿದ್ದಾಗ ರಾಜಣ್ಣನಿಗೆ 10-12 ವರ್ಷಗಳ ಹಿಂದೆ 2-3 ಸಲ ತನ್ನ ಆಫೀಸಿಗೆ ಅಲೆದು ತನ್ನದೊಂದು ಕೆಲಸ ಮಾಡಿಸಿಕೊಂಡಿದ್ದವನೊಬ್ಬನ ನೆನಪಾಯಿತು. ಅವನು ಎಷ್ಟು ಕೊಟ್ಟಿದ್ದ ಎಂದು ನೆನಪಾಗಲಿಲ್ಲ. ಅವನೇ ಇವನೇ? ಹೌದೋ ಅಲ್ಲವೋ ಯಾರಿಗೆ ಗೊತ್ತು. ಮೂವರು ಲಿಫ್ಟಿನಲ್ಲಿ ಆ ಹೋಟೆಲಿನ 3ನೇ ಮಜಲೆಗೆ ಹೋದರು.
ಅಲ್ಲಿನ 313ನೆಯ ರೂಮಿನ ಬಾಗಿಲು ತೆಗೆದದ್ದೇ ಧಗ್ಗೆಂದು ಹೊತ್ತಿಕೊಂಡ ಬೆಳಕಿನಲ್ಲಿ ರಾಜಣ್ಣನಿಗೆ ಮರಿಸ್ವಾಮಿಯೇ ಒಬ್ಬ ಅಪರಿಚಿತನಂತೆ ಕಾಣಿಸಿದ. ಕಂದು ಬಣ್ಣದ ಸೋಫಾದಲ್ಲಿ ಕೂತುಕೊಳ್ಳುತ್ತಿದ್ದಂತೆಯೇ ಅವನಿಗೂ ಆ ಠೊಣಪನಿಗೂ ಮರಿಸ್ವಾಮಿಯೇ ಒಂದು ಫ್ಲಾಸ್ಕಿನಿಂದ 2 ಕಪ್ಪುಗಳಿಗೆ ಕಾಫಿ ಬಗ್ಗಿಸಿ ತಂದುಕೊಟ್ಟ. ರಾಜಣ್ಣ ಕಾಫಿ ಕುಡಿದು ಕಪ್ಪನ್ನು ಟೀಪಾಯಿಯ ಮೇಲೆ ಇಟ್ಟಿದ್ದನೋ ಇಲ್ಲವೋ, ಆ ಠೊಣಪ ಮೇಲೆದ್ದು ಇದ್ದಕ್ಕಿದ್ದಂತೆ ಅವನ ಕಾಲರನ್ನು ಹಿಡಿದುಕೊಂಡು ಆ ರೂಮೇ ತತ್ತರಿಸುವಂತೆ ಕೂಗತೊಡಗಿದ. ಏನಪ್ಪಾ, ಯಾವುದೋ ದುಡ್ಡು ಅಂತ ನಮ್ಮ ಬ್ರದರ್ನ ಪೀಡಿಸ್ತಾ ಇದ್ಯಂತೆ? ಯಾವುದಯ್ಯ ಅದು ದುಡ್ಡು? ಇತ್ ನೋಡೋ, ನೀನೇನು ಅಂತ ನಂಗೆ ಗೊತ್ತಿಲ್ವೇನೋ ಬೇಕುಫಾ? ಇತ್ ನೋಡೋ, ನಿನ್ನ ಮನೆ ಎಲ್ಲೈತೆ ಅಂತ ಗೊತ್ತೈತೆ. ಏನೇನು ವ್ಯವಹಾರ ಮಾಡಿದೀಯಾ ಅಂತ ಈ ಬ್ರದರ್ಗಷ್ಟೇ ಅಲ್ಲ, ನಂಗೂ ತಿಳಿದೈತೋ ಬೋಳಿ ಮಗನೇ. ಇತ್ ನೋಡೋ, ಪೊಲೀಸ್ನವ್ರಿಗೆ ಹಿಡ್ಕೊಟ್ಟು ಲಾಕಪ್ಗೆ ಹಾಕ್ಸ್ಬಿಡ್ತೀನಿ, ಲಾಕಪ್ಗೆ. ಇತ್ ನೋಡೋ, ಏನಂದ್ಕೊಂಡಿದ್ದೀಯಮ್ಮ ನನ್ನ? ಇತ್ ನೋಡೋ, ದುಡ್ಡು ಬ್ಯಾಕಂತೆ ದುಡ್ಡು. ಯಾವುದೋ ನೀನು ನನ್ನ ಬ್ರದರಿಗೆ ಕೊಟ್ಟಿರೋ ದುಡ್ಡು ಬ್ಯಾವರ್ಸಿ ನನ್ನ ಮಗನೇ. ಇತ್ ನೋಡು. ಕರೆಂಟು ಹೋಯಿತೋ ಅವನೇ ದೀಪ ವಾರಿಸಿದನೋ ರೂಮು ಕತ್ತಲೆಯಲ್ಲಿ ಮುಳುಗಿ ಹೋಯಿತು. ರಾಜಣ್ಣ ರೂಮಿನಿಂದ ತಡವರಿಸುತ್ತಾ ಹೊರಬಂದು ಲಿಫ್ಟಿನೊಳಗೆ ಕಾಲಿಟ್ಟಾಗ ಅಲ್ಲಿದ್ದ ಒಬ್ಬ ಹೆಂಗಸಿನ ಸೀರೆ ಒಂದು ಕ್ಷಣ ಅವನ ಗಮನ ಸೆಳೆಯಿತು. ಕಡು ನೀಲಿ ಬಣ್ಣದ 2 ಬೆರಳು ಜರಿಯಿದ್ದ ಮೈಸೂರು ಸಿಲ್ಕ್ ಸೀರೆ. ತನ್ನ ದೀರ್ಘ ಕಾಲದ ವೃತ್ತಿಯಲ್ಲಿ ಅದನ್ನು ಯಾರು ತನಗೆ ತಂದುಕೊಟ್ಟಿದ್ದು? ಮನಸ್ಸಿನ ಮೂಲೆ ಮೊಡಕುಗಳನ್ನು ಎಷ್ಟು ಜಾಲಾಡಿದರೂ ನೆನಪಾಗಲಿಲ್ಲ. ಅವನು ತನಗೆ ಇದ್ದಕ್ಕಿದ್ದಂತೆ ಅಪರಿಚಿತ ಎನ್ನಿಸಿದ ರಸ್ತೆಯನ್ನು, ಕಾಂಪೌಂಡುಗಳೊಳಗಿನ ಬಂಗಲೆಗಳನ್ನು ನೋಡಿದ. ಕೂಡು ರಸ್ತೆಗಳ ಫುಟ್ಪಾತಿನಲ್ಲಿ ನಿಂತು ಎತ್ತರದ ಕಟ್ಟಡಗಳ ನಡುವೆ ಬಸ್ಸುಗಳು ಮಾಯವಾಗುವುದನ್ನು ಗಮನಿಸಿದ. ಅಂಗಡಿಗಳ ದೀಪಗಳು ಧಗ್ಗೆಂದು ಹೊತ್ತಿಕೊಂಡದ್ದನ್ನು, ಮನೆಗಳ ಕಿಟಕಿಗಳು ತೆರೆದುಕೊಂಡದ್ದನ್ನೂ ನೋಡಿದ. ಕಬ್ಬಿಣದ ಕಂಬಗಳ ಮೇಲೆ ನಿಲ್ಲಿಸಿದ್ದ ಕೋಕಾಕೋಲಾ, ಬಿಡುಗಡೆಯಾಗಿದ್ದ ಸಿನಿಮಾ, ಸೋಪಿನ ಪುಡಿ, 50 ಇಂಚು ಟಿವಿ, ಮಾರಾಟಕ್ಕಿರುವ ಫ್ಲ್ಯಾಟು ಇತ್ಯಾದಿ ಜಾಹೀರಾತುಗಳನ್ನು ದಾಟಿಕೊಂಡು ಹೋಗಿ ಒಂದು ಚೌಕದಲ್ಲಿ ನಿಂತು ಟ್ರಾಫಿಕ್ ಲೈಟುಗಳ ಕಣ್ಣ ಮುಚ್ಚಾಲೆಯನ್ನು ಗಮನಿಸಿದ. ಮೋಡವೊಂದೂ ಇಲ್ಲದೆ ತಿಳಿಯಾಗಿದ್ದ ಆಕಾಶ ಈಗ ಕಡು ಬೂದು ಬಣ್ಣದ ಮೋಡಗಳಿಂದ ಕಪ್ಪಾಗುತ್ತಿತ್ತು. ಎಲ್ಲೆಲ್ಲಿಂದಲೋ ಅರಚುತ್ತಾ ಹಾರಿ ಬಂದ ಕಾಗೆಗಳು ರಸ್ತೆಯ 2 ಬದಿಯಲ್ಲಿದ್ದ ಎತ್ತರದ ಮರಗಳೊಳಗೆ ತೂರಿಕೊಂಡು ಇನ್ನಷ್ಟು ಗದ್ದಲವೆಬ್ಬಿಸುತ್ತಿದ್ದರೆ, ಕಸಕಡ್ಡಿಯನ್ನು ಹಾರಿಸುತ್ತಿದ್ದ ಜೋರು ಗಾಳಿ ಮರಗಳನ್ನು ಅಲ್ಲಾಡಿಸಿ ಅವನ ಬೆವರುಗಟ್ಟಿದ ಮುಖಕ್ಕೆ ರಪ್ಪೆಂದು ಬಡಿಯಿತು. ಕಾಲುಗಳಿನ್ನೂ ನಡುಗುತ್ತಿದ್ದವು. ಇದ್ದಕ್ಕಿದ್ದಂತೆ ಟಪ್ ಟಪ್ ಎಂದು ಬೀಳತೊಡಗಿದ ಹನಿಗಳು ಇನ್ನೇನು ಮಳೆ ಸುರಿಯಲಿರುವ ಸೂಚನೆ ಕೊಟ್ಟವು. ಎದುರಿಗೆ ಖಾಲಿ ಆಟೋಗಳು ಸುಳಿದಾಡುತ್ತಿದ್ದರೂ ಅವುಗಳಲ್ಲಿ ಯಾವುದಾದರೊಂದನ್ನು ಕೈಬೇಸಿ ಕರೆಯುವ ಮನಸ್ಸಾಗಲಿಲ್ಲ. 4 ಹೆಜ್ಜೆ ಹಾಕಿದ್ದನೋ ಇಲ್ಲವೋ, ಜರೋ ಎಂದು ಸುರಿಯತೊಡಗಿದ ಮಳೆ 1-2 ಕ್ಷಣಗಳಲ್ಲೇ ಅವನನ್ನು ತೋಯಿಸಿಬಿಟ್ಟಿತು. ಬಸ್ಸು, ಕಾರು, ಆಟೋಗಳು ಒಂದರ ಬೆನ್ನನ್ನು ಇನ್ನೊಂದು ಗುದ್ದುವಂತೆ ಹಠಾತ್ತಾಗಿ ನಿಂತುಬಿಟ್ಟು ಮುಂದೆ ಹೋಗಲಾಗದೆ ಹಾರನ್ನು ಒತ್ತುತ್ತಿದ್ದರೆ, ಏನು ಕೆಲಸದ ಮೇಲೋ ಸುತ್ತುತ್ತಿದ್ದ ಜನರು ಮಳೆಗೆ ನೆನೆಯಬಾರದೆಂದು ಓಡೋಡುತ್ತಾ ಮರಗಳ ಕೆಳಗೋ ಅಂಗಡಿ ಮುಂಗಟ್ಟುಗಳ ಮುಂದೆಯೋ ಜಮಾಯಿಸುತ್ತಿದ್ದರು. ಆದರೆ ರಾಜಣ್ಣ ಮಾತ್ರ ನೆಲದಿಂದ ಮೇಲೇಳುತ್ತಿದ್ದ ಮಣ್ಣಿನ ವಾಸನೆಯನ್ನು ಹೀರುತ್ತಾ ಹೀರುತ್ತಾ ಒಂದು ಬಗೆಯ ಉಲ್ಲಾಸದಿಂದ ಮಳೆಯಲ್ಲೇ ನಡೆಯುತ್ತಿದ್ದ. ರಸ್ತೆಯ ದೀಪಗಳ ಮಂಕು ಬೆಳಕಿನಲ್ಲಿ ನೆರಳುಗಳನ್ನು ಹೊದ್ದುಕೊಂಡಂತಿದ್ದ ದೊಡ್ಡ ದೊಡ್ಡ ಕಟ್ಟಡಗಳು ನಿದ್ರಿಸುತ್ತಿದ್ದವು. ಅದೊಂದು ಮನೆಯ ಜಗಲಿಯಲ್ಲಿ ಕಾವಿ ತೊಟ್ಟು ಕೊರಳಿನಲ್ಲಿ ರುದ್ರಾಕ್ಷಿ ಮಾಲೆ ಹಾಕಿಕೊಂಡು ಜಟೆ ಕಟ್ಟಿಕೊಂಡಿದ್ದ ಮುದಿ ಸನ್ಯಾಸಿಯೊಬ್ಬ ಬಹುಶಃ ಮಳೆ ನಿಲ್ಲುವುದಕ್ಕಾಗಿ ಕಾಯುತ್ತಾ ಕೂತಿದ್ದ. ರಾಜಣ್ಣ ಅವನಲ್ಲಿಗೆ ಹೋಗಿ ಅವನ ಕಾಲು ಮುಟ್ಟಿ ನಮಸ್ಕಾರ ಮಾಡಿದವನು ಜೇಬಿಗೆ ಕೈ ಹಾಕಿ ಕೈಗೆ ಸಿಕ್ಕಿದಷ್ಟನ್ನು ಅವನ ಮುಂದೆ ಸುರಿದ. ಒಂದು ಹೋಟೆಲಿನ ಪಕ್ಕದಲ್ಲಿ ಯಾವುದೋ ಊರಿಂದ ಬಂದು ಹಸಿದು ಹೋದವನಂತೆ ಕಾಣುತ್ತಿದ್ದ ಹುಡುಗನೊಬ್ಬ ಮರದ ಕೆಳಗೆ ನಿಂತಿದ್ದ. ಅವನಿಗೆ ಒಂದಷ್ಟು ದುಡ್ಡು ಕೊಟ್ಟು ಹಸಕೊಂಡಿರಬೇಡ, ಏನಾದ್ರೂ ತಿನ್ನು ಎಂದವನು ಅವನು ಹೋಟೆಲಿನೊಳಗೆ ಹೋಗುವುದನ್ನೇ ನೋಡುತ್ತಾ 1-2 ಕ್ಷಣ ನಿಂತ. ಕಬ್ಬಾಳಮ್ಮ ಚಿಕನ್ ಸೆಂಟರ್ ನಾಟಿ ಸ್ಟೈಲ್ ಎಂಬ ಬೋರ್ಡಿದ್ದ ಸ್ಟಾಲಿನ ಮುಂದೆ
2 ನಾಯಿಗಳು ಕಾಲುಗಳನ್ನು ಮುಂಚಾಚಿಕೊಂಡು ನಾಲಗೆ ಇಳಿಬಿಟ್ಟುಕೊಂಡು ಕೂತಿದ್ದವು. ಅವನು ಆ ಸ್ಟಾಲಿನಿಂದ 4-5 ಕೋಳಿ ಕಾಲುಗಳನ್ನು ಕೊಂಡುಕೊಂಡು ಅವುಗಳ ಮುಂದೆ ಹಾಕಿದ. ಅವು ಬಾಲವಾಡಿಸಿಕೊಂಡು ತಿನ್ನತೊಡಗಿದ್ದೇ ಮತ್ತೆ ಮತ್ತೆ ಅವುಗಳ ಮೈ ಸವರಿದ. ಮುಂದೆ ಒಂದು ಸರ್ಕಲ್ ಸಿಕ್ಕಿತು. ಅಲ್ಲಿ ಟ್ರಾಫಿಕ್ ಲೈಟು ಹಸಿರಾಗುವುದನ್ನೇ ಕಾಯುತ್ತಿದ್ದ ವಾಹನಗಳ ನಡುವೆ ಬೇಡುತ್ತಿದ್ದ ಮಂಗಳಮುಖಿಯೊಬ್ಬಳು ಇವನನ್ನು ಕಂಡದ್ದೇ ಹತ್ತಿರ ಬಂದಳು. ರಾಜಣ್ಣ ತಕ್ಷಣ ಪ್ಯಾಂಟು ಜೇಬಿಗೆ ಕೈ ಹಾಕಿ ತನ್ನ ಪರ್ಸನ್ನೇ ಕೊಟ್ಟುಬಿಟ್ಟ. ಆಕೆ ಅವನ ಗಲ್ಲ ಹಿಂಡಿ ತಲೆ ಸವರಿ ಬೆನ್ನು ತಟ್ಟಿ ನಿಟಿಕೆ ಮುರಿದಳು. ಮರುಕ್ಷಣ ಅವನ ಕೈಯಲ್ಲಿದ್ದ ಸ್ಮಾರ್ಟ್ಫೋನ್ ನಾಪತ್ತೆ. ಹಾಗೆಯೇ ಮುಂದೆ ಮುಂದೆ ನಡೆಯುತ್ತಾ ಹೋದ. ಅವನಿಗೆ ತನ್ನದೀಗ ಖಾಲಿ ಜೇಬೆಂದು ತಿಳಿದೂ ಬೇಸರವಾಗಲಿಲ್ಲ. ಮಳೆ ನಿಂತಿತ್ತು. ಒಂದು ಗೋಡೆಯ ಬಳಿ ಹುರಿದ ಕಡಲೆ ಬೀಜ ಮಾರುತ್ತಿದ್ದ ಮುದುಕಿ ಅರ್ಧ ಒದ್ದೆಯಾದ ಸೀರೆಯಲ್ಲೇ ನಡುಗುತ್ತಿದ್ದಳು. ಅವಳಿಗೆ ತನ್ನ ಜರ್ಕಿನ್ ಬಿಚ್ಚಿಕೊಟ್ಟ. ಅವಳು ಕಕ್ಕಾಬಿಕ್ಕಿಯಾಗಿ "ಇದೇನ್ ಸ್ವಾಮೆರೇ" ಎಂದು ಕೂಗಿಕೊಂಡರೂ ಅಲ್ಲಿ ನಿಲ್ಲದೆ ಮುಂದೆ ನಡೆದ. ಆಮೇಲೆ ಒಂದೊಂದಾಗಿ ನೀಲಿ ಶರ್ಟು, ಬಿಳಿ ಬನಿಯನ್ನು, ಕಪ್ಪು ಪ್ಯಾಂಟು. ಸುಜಾತ ಗಂಡನಿಗೆ ಕಾದು ಕಾದು ಹಸಿವಾಗಿ ಒಂದಿಷ್ಟು ತಿಂದಂತೆ ಮಾಡಿ ಹಾಲಿನ ಸೋಫಾದಲ್ಲಿ ಕುಕ್ಕರಿಸಿದವಳು ಎಷ್ಟು ಸಲ ಫೋನು ಮಾಡಿದರೂ ಆ ಕಡೆಯಿಂದ ಸ್ವಿಚ್ ಆಫ್. ಏನಾಯ್ತಪ್ಪ ಇವರಿಗೆ ಎಂಬ ಆತಂಕದಲ್ಲಿ ಕೂತಲ್ಲೇ ಮಂಪರು ಕವಿದು ಇನ್ನೇನು ತೂಕಡಿಸಬೇಕು. ಆಗ ಹೊರಗೆ ನಡೆಯುತ್ತಿದ್ದ ಎಂಥದೋ ಕೋಲಾಹಲದಿಂದ ಧಿಗ್ಗನೆದ್ದಳು. ಬಾಗಿಲು ತೆರೆದರೆ ಆಶ್ಚರ್ಯ. ಮನೆಯ ಮುಂದೆಯೇ ಜಾತ್ರೆಯಂತೆ ಜಮಾಯಿಸಿದ್ದರು ಮಂದಿ. ಅವರೆಲ್ಲರನ್ನೂ ಮೆರವಣಿಗೆಯಲ್ಲಿ ಕರೆತಂದವನಂತೆ ನಿಂತಿದ್ದ ರಾಜಣ್ಣ. ಅವನ ಮೈಯಲ್ಲಿ ಚಡ್ಡಿಯಷ್ಟೇ ಇದ್ದರೆ ಕಾಲುಗಳಲ್ಲಿ ಮಾತ್ರ ಕೆಸರು ಮೆತ್ತಿಕೊಂಡ ಶೂಗಳಿದ್ದವು. ಅವನ ಆ ಸ್ಥಿತಿಯನ್ನು ಕಂಡು ಅಳಬೇಕೋ ನಗಬೇಕೋ ತಿಳಿಯಲಾಗದ ಸುಜಾತ ಏನೋ ಅವಮಾನವಾಗುತ್ತಿದೆ ಎನ್ನಿಸಿ ಮನೆಯೊಳಗೆ ನುಸುಳಿಕೊಂಡಳು. ಅದಾಗ ರಾಜಣ್ಣ ಸಣ್ಣ ಮಗುವಿನಂತೆ ಕಿಲಕಿಲನೆ ನಗುತ್ತಾ "ಸುಜಾತಾ" ಎಂದು ಕೂಗಿದ ಮೃದುವಾಗಿ. ನಮಸ್ಕಾರ.